ಎಲ್ಲ ಸೀಕ್ರೆಟ್ ಕೇಳ್ತಾ ಇರ್ತಾರೆ ಗೌಡ್ರೆ, ಸಣ್ಣ ಹೆಂಗಾಗಿದ್ದೀರ ಅದಿಷ್ಟೇ ಸೀಕ್ರೆಟ್. ಹಾಲು ಹೊಡೆದೋಗಿತ್ತಾರ ಅದು ಪನ್ನೀರ್ ರೀ ಹೇಳಂದೆ ಹೆಂಗೆಲ್ಲ ಹೇಳ್ತೀರಾ. ತೋರ್ಸು ಊಟ ಹೆಂಗ್ ತೋರ್ಸದ, ಊಟ ಕೇಳು ಹೆಂಗ್ ಕೇಳ್ತೀಯ. ಕಟ್ ಮಾಡಿದ್ರೆ ಡಮ್ ಅನ್ನಲ್ಲ, ಕಟ್ ಮಾಡಿದ್ರೆ ಆ ಬಿಳಿ ಭಾಗ ಇರುತ್ತಲ್ಲ ಅದು ತುರ್ದು ಹಾಕಿದ್ರು ಡಮ್ ಅಂತೀವಿ. ಪಕ್ಷಿ ಚಿಲಿಪಿಲಿ ಸೌಂಡು, ಈ ಹೂವಿನ ಸ್ಮೆಲ್ ಯಾವ ಹೂವು ಅಂತ ಗೊತ್ತಾಗ್ತಿಲ್ಲ. ಇವ್ರನ್ನ ನೋಡಿದ್ರೆ ಒಳ್ಳೆ ಹಾವಿಡಿಯರಂಗೆ ಕಾಣಿಸ್ತಾ ಇದ್ದಾರೆ. ಹೇಳೋಣ ಅನ್ಕೊಂಡೆ, ಎಲ್ಲರೂ ಅದರೆಲ್ಲ ಬಡ್ದು ಕಳ್ಸಿದ್ರೆ ಕಷ್ಟ ಅನ್ಕೊಂಡು ಸುಮ್ಮನಾದೆ. ನಾವು ಮುಂಚೆಲ್ಲ ಒಂದು ಅಂಗಡಿಗೆ ಹೋಗುವ ಎಷ್ಟೆಲ್ಲ ಓಪನ್ ಮಾಡ್ಸೋ, ಆಮೇಲೆ ಇದು ಚೆನ್ನಾಗಿಲ್ಲ, ಈ ಕಲರ್ ಚೆನ್ನಾಗಿಲ್ಲ, ಹಂಗ ಅನ್ಕೊಬಿಟ್ಟು ಬರ್ಬೇಕು. 1 ಗಂಟೆ ಕಾಲ ಕಳ್ಬಿಡ್ತಿದ್ದು, ಎಷ್ಟು ಸೀರೆ ತೆಗಿಸ್ತಿದ್ದು. ಅದು ಕರ್ಮ ರಿಟರ್ನ್ಸ್ ಅನ್ನಲ್ಲ ಅದು. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಲು ಮೊಸರು ಹಾಕೋ ಕುಡಿದ್ರೆ ನೋಡಿ, ಬರೀ ಹಾಲು ಕುಡಿದ್ರೆ ಹೀಟು ಅಂತಾರೆ, ಬರೀ ಮೊಸರು ಕುಡಿದ್ರು ಹೀಟು ಅಂತಾರೆ. ಹಾಲು ಮಜ್ಜಿಗೆನೆ ಮಿಕ್ಸ್ ಮಾಡ್ಕೊ ಕುಡಿದ್ರೆ ತಂಪು ಅಂತ ಹೇಳ್ತಾರೆ. ನಾವು ಊರಲ್ಲಿ ಹಂಗೆ ಮಾಡ್ಕೊಳ್ಳೋದು. ಮತ್ತೆ ತಂಗ್ಳನ್ನ ಬಿಸಿಯನ್ನ ಏನಕ್ಕೆ ಮಿಕ್ಸ್ ಮಾಡಬಾರ್ದು, ಮತ್ತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಬಿಸಿ ಅನ್ನಕ್ಕೆ ಮೊಸರನ್ನ ಯಾಕೆ ಮಿಕ್ಸ್ ಮಾಡಬಾರ್ದು ಅಂದ್ರೆ ನಮ್ ಕಡೆ ಹೇಳ್ತಾರೆ, ನಿಮ್ ಕಡೆನೂ ಹಾಗೇನಾ, ಒಂದ್ ವೇಳೆ ಆತರ ಇದ್ರೆ ಯಾಕೆ ಅಂತ ಹೇಳಿ ತಿಳಿಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಕ್ಯಾರೆಟ್ ತುರಿ ಹಾಕೊಂತ ಇದೀನಿ. ಆಕ್ಚುಲಿ ಮೊಸರನ್ನಕ್ಕೆ ನನ್ನ ತಲೆಯಲ್ಲಿ ಒಂದ್ ನಿಮಿಷ, ನನ್ನ ತಲೆಯಲ್ಲಿ ತುಂಬಾ ಇರುತ್ತೆ, ಏನ್ ಮಾತಾಡ್ತೀನಿ ಗೊತ್ತಿಲ್ಲ. ಅದು ಈಗ ಮಾತಾಡ್ತಿರೋದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮಾತಾಡ್ತಾ ಇರ್ತಾಳೆ, ಹಂಗಾಗಿ ಏನಾಗುತ್ತೆ ಅವಳು ಪದಗಳು ಕಟ್ಟಾಯ್ತವೆ. ಇವನ್ ಮಾತಾಡ್ತಾ ಇನ್ನು ಮುಗಿಸೇ ಇರಲ್ಲ, ಆಗ್ಲಿ ಇನ್ನೊಂದು ತಲೆ ನೋಡ್ತಾ ಇರುತ್ತೆ ನೆಕ್ಸ್ಟ್. ಪಟ್ಟಂತ ಬಾಯಲ್ಲಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಯಾವ ಪದಗಳು ಅನ್ನೋದೇ ಗೊತ್ತಾಗಲ್ಲ, ಮಿಕ್ಸ್ ಆಗೋಗ್ಬಿಡ್ತಾರೆ. ಆಮೇಲೆ ಅದ್ ಬಂದಾಗ ಇನ್ನೊಂದು ಹೊಡತ್ ಬಿಡುದು. ಆಕ್ಚುಲಿ ಮೊಸರನ್ನಕ್ಕೆ ಕ್ಯಾರೆಟ್ ಹಾಕೋದು ನಮ್ಮನೆಯವರು ನಂಗೆ ಹೇಳ್ಕೊಟ್ಟಿದ್ದು ಸಿಂಗಾಪುರಲ್ಲಿ ಇದ್ದಾಗ, ಚೆನ್ನಾಗಿರುತ್ತೆ ಅಂತ. ಅವತ್ತಿಂದ ನಾನು ಕ್ಯಾರೆಟ್ ಅಂದ್ರೆ ಮಕ್ಳಿಗೂ ತಿನ್ಸಕ್ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತಿಗೂ ಒಳ್ಳೇದು, ಒಂಥರ ರುಚಿನೂ ಸಿಗುತ್ತೆ. ಇದಕ್ಕೆ ಮಾತ್ರ ಒಣದ್ರಾಕ್ಷಿ ಹಾಕೋಬೇಕು, ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ಗೂ ಒಣದ್ರಾಕ್ಷಿ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಅದು ಖಾಲಿ ಆಗಿದೆ. ಮಜ್ಜಿಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದು ಸಿಂಗಾಪುರಲ್ಲಿ ನಾನು. ಗ್ರೈಂಡ್ ಮಾಡೋದು, ಮಿಕ್ಸಿಗೆ ಹಾಕ್ಬಿಟ್ಟು ಮೊಸರನ್ನ ನೀರ್ ಹಾಕಿ ರುಬ್ಬಿಡೋದು ಬರ್ರ ಅಂತ. ಮೊಸರನ್ನ ಮಾತ್ರ ಸ್ವಲ್ಪ ರೈಸ್ ಇದ್ರೆ ಸಾಕು, ಜಾಸ್ತಿ ಹಾಲು ನೀರು ಮಜ್ಜಿಗೆ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ದಾಳಿಂಬೆ ಉದುರಿಸ್ಬೇಕು, ಚೆನ್ನಾಗಿರುತ್ತೆ. ನಂಗೆ ದಾಳಿಂಬೆ ಇದಕ್ಕೆ ಇಷ್ಟ ಆಗಲ್ಲಪ್ಪ. ಇದಕ್ಕೆ ಮೆತ್ತಿಗೆ ದ್ರಾಕ್ಷಿ ಸಿಗುತ್ತಲ್ಲ ಚಂದ. ಗ್ರೀನ್ ದ್ರಾಕ್ಷಿ, ಗ್ರೀನ್ ಅಲ್ಲ, ಬಿಳಿ ದ್ರಾಕ್ಷಿ. ಎಲ್ಲ ದ್ರಾಕ್ಷಿ, ಒಣ ದ್ರಾಕ್ಷಿನೂ ಹಾಕ್ಬೋದು, ಹಸಿದು ಹಾಕ್ಬೋದು. ಕೆಂಪುದಾದ್ರೆ ಇದೆ, ಕಳ್ಸ್ಕೊಡ್ಲಾ? ಸ್ವಲ್ಪನೇ ಕೊಡು, ಮಕ್ಕಳಿಗೆ ಕೊಟ್ಟಂಗೆ ಕೊಡ್ಬೇಕು. ಮಕ್ಳಿಗೆ ಕೊಟ್ಟ ಹಾಗೆ. ಇಷ್ಟೇ. ಇಷ್ಟು ಮೊಸರನ್ನ ಕಲ್ಸಿರೋದು ಇನ್ನೇನಕ್ಕೆ? ನಾನು ಬೆಳಗ್ಗೆ ದೋಸೆ ಪಲ್ಯ ನೀನು ಕಲಿಸಿದೆ ಅಂದ್ಬಿಟ್ಟು ತಿನ್ನಕ್ಕಾಗಲ್ಲ. ಅದು ನನ್ನ ಡೈರೆಕ್ಟ್ ಇರುತ್ತೆ, ನನ್ನ ದೇಹಕ್ಕೆ ಎಷ್ಟು ಅಂತ ನಂಗೆ ಗೊತ್ತು, ಎಷ್ಟು ತಿನ್ಬೇಕು ಅಂತ. ಅಷ್ಟು ಮಾತ್ರ ತಿನ್ನೋದು. ನಾನು ಕೆಲಸನೇ ಮಾಡಿಲ್ಲ ಅಂದಮೇಲೆ ಊಟ ಯಾಕಿದೆ, ಸಾಕಷ್ಟೇ ಅನ್ನ. ಇಷ್ಟೇ ಸಾಕ? ಅಷ್ಟೇ ಕರೆಕ್ಟ್. ಎಲ್ಲ ಸೀಕ್ರೆಟ್ ಕೇಳ್ತಾ ಇರ್ತಾರೆ ಗೌಡ್ರೆ, ಸಣ್ಣ ಹೆಂಗಾಗಿದ್ದೀರ ಅದಿಷ್ಟೇ ಸೀಕ್ರೆಟ್. 4ನೇ 1 ಭಾಗ ತಿನ್ನೋದಷ್ಟೇ ಕೆಲಸ ಮಾಡಿಲ್ಲ ಅಂದಾಗ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ ತಗೊಳ್ಳೋದು. ನಮ್ಮ ಬ್ರೈನ್ ಯಾವಾಗಲೂ ಕೇಳ್ತಾ ಇರುತ್ತೆ, ಟೈಮ್ ಆಗಿದ ತಕ್ಷಣ ಊಟ ತಿನ್ನು ಅಂತ ಇರುತ್ತೆ. ಅವೆಲ್ಲ ಫ್ಯಾಟ್ ಆಗ್ತಾ ಇರುತ್ತೆ. ನಮ್ಮ ಬ್ರೈನ್ ಸಿಗ್ನಲ್ ಕೊಡೋದು ಹೊಟ್ಟೆ ಹಸ್ತಿದೆ ಊಟ ಮಾಡೋ ಅನ್ನೋದು ರಾಂಗ್ ಇರುತ್ತದು. ಯಾಕಂದ್ರೆ ನಮ್ಮ ದೇಹ ಕೆಲಸ ಮಾಡಿರಲ್ಲ, ಅದು ಊಟ ಮಾಡಬೇಕು ಅನ್ನೋ ಸಿಗ್ನಲ್ ಕೊಡ್ತಾ ಇರುತ್ತೆ ಅಷ್ಟೇ. ಅದು ಅವಾಗ ತಿನ್ಬಾರ್ದು ನಾವು. ಅದನ್ನ ಮಾತು ಕೇಳಬಾರ್ದು. ನಿನ್ನ ಬುದ್ಧಿ ಬ್ರೈನ್ ಮಾತು ಕೇಳಿದ್ರೆ ನೀ ದಪ್ಪ ಆಯ್ತು. ಬುದ್ಧಿ ಅಲ್ಲ, ಬ್ರೈನ್ ಮಾತು ಕೇಳಬೇಕು, ಬ್ರೈನ್ ಸಿಗ್ನಲ್ ಕೇಳಬಾರ್ದು. ಬ್ರೈನ್ ತಾನೇ ಯೋಚನೆ ಮಾಡ್ತಾ ಇರೋದು, ಈಗ ಹಿಂಗೆ ಇದು ತಿನ್ಬಾರ್ದು ಹಂಗೆ ಅಂತ ಹಂಗಂದ್ಬಿಟ್ಟು ಅದನ್ನೇ ಕೇಳಿದವ್ರು ಸರಿಲ್ಲ. ಅದ್ರ ಸಿಗ್ನಲ್ಗೆ ನೀವು ರಿಯಾಕ್ಟ್ ಮಾಡಬಾರ್ದು. ಮರ್ತ್ಬಿಟ್ಟಿದ್ದೆ ನಾನು ಊಟ ಮಾಡೋದು. ಥ್ಯಾಂಕ್ ಯು. ಮೊಸರನ್ನ ಇದ್ದಂಗೆ ಇದೆ. ಚೆನ್ನಾಗಿದ್ಯಾ? ಏನ್ ಬಾರಿ ಮೊಸರನ್ನ ಮಾಡ್ದಲ್ಲೇ ಇದ್ದಿದ್ದು ಅಂತೀರ ಅಲ್ವಾ? ಅಂದ್ರೆ ಮೊಸರನ್ನದಲ್ಲೇ ಒಗ್ಗರಣೆ ಹಾಕಿದ ಮೊಸರನ್ನ, ಈ ತರ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಹಾಕಿ ಮೊಸರನ್ನ ಒಂಥರ ಚೆನ್ನಾಗಿರುತ್ತೆ. ಕೆಲವರು ತಂಗ್ಳನ್ನಕ್ಕೆ ಮೊಸರು ಹಾಕೊಂತಾರಲ್ಲ, ನಂಗೆ ಅದ ಅಷ್ಟು ಇಷ್ಟ ಆಗಲ್ಲ. ಬಿಸಿ ಅನ್ನಕ್ಕೆ ಮೊಸರು ಚೆನ್ನಾಗಿದೆ. ಬ್ರೋಕ್ಲಿ ಪನ್ನೀರ್ ಅದೇ ನನ್ನ ಮಗಂಗೆ ಇಷ್ಟ ತಿನ್ನಿಸ್ತೀನಿ ಇವತ್ತು. ಪನ್ನೀರ್ ಅದರಲ್ಲಿರೋದು ಬಿಳಿದು ಪನ್ನೀರು, ಕಾಯಿ ತುರಿ, ಹಾಲು ಹೊಡೆದೋಗಿತ್ತಾರ ಅದು ಪನ್ನೀರ್ ರೀ ಹೇಳಂದೆ ಹೆಂಗೆಲ್ಲ ಹೇಳ್ತೀರಾ. ಅದೇ ಹಾಲು ಹೊಡೆದೋದ್ಮೇಲೆ ತಾನೇ ಪನ್ನೀರ್ ತೆಗಿಯೋದು. ಹಂಗೆ ಮಾಡೋದು. ಒಟ್ಟು ಪನ್ನೀರ್ ಅಂತ ಹೆಸರು ಕಟ್ಟಿರೋದು, ನಾನು ಪನ್ನೀರ್ ಅಂತ ಹೇಳಿರೋದು. ಅದ್ರ ಮಧ್ಯೆ ಹಾಲು ಒಡೆದೋಗಿರೋದಂತ ಏನಕ್ಕೆ? ನಮ್ಮನೆಯವ್ರು ಸ್ವಲ್ಪ ತಲೆ ಪ್ರತಿಷ್ಠೆ. ಏನ್ ಬೇಕು ಕುಸ, ಏನ್ ಬೇಕು ಹೇಳಿ, ತೋರ್ಸು. ಊಟ ಹೆಂಗ್ ತೋರ್ಸದ, ಊಟ ಕೇಳು ಹೆಂಗ್ ಕೇಳ್ತೀಯ? ಅಯ್ಯೋ ದೊಡ್ಡ ಶೋಮಿ ನನ್ನ ಮಗ ಸಾವುಕಾರ ಕೂತ್ಕೊಂತಾನೆ ಮಾತ್ರ. ಹಿಂಗೆಲ್ಲ ಹೊರಗೋಗ್ಬಿಟ್ಟು ಈಗ ಇವ್ನು ಮಲಗಿದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಬೇಕು. ಅಯ್ಯೋ ಏನು ಮಗನೇ, ಅಕ್ಕ ನರಕ್ತೈತೆ ಹಾಕೊಂಡು ದಿಬ್ಬಿಗೆ. ಹೀರೆಕಾಯಿ ಇದೆ, ಚೆನ್ನಾಗಿ ಬರ್ತಾ ಇದೆ. ನಾನು ಬಿಡೋ ಸ್ಟೈಲಿಗೆ ಬಿಟ್ಟಿರೋವೆಲ್ಲ ಓದ್ತೋಗ್ತಾ ಇದೆ. ಈಟ್ ಕಮ್ಮಿ ಮಾಡ್ಕ. ಸಕ್ಕದಾಗೆ ಜೀ ಬಿಡಕ್ಕೆ ಅಂತ ನೀ ಬಾಣ್ಲಿ ತಗೊಂಡಿದ್ದು. ಹೌದಾ, ಮೊಟ್ಟೆ ಬೋಂಡ ಮಾಡ್ಬೋದಿತ್ತು. ಮೊಟ್ಟೆ ಬೋಂಡ ಮಾಡಲ್ಲ. ಯಾಕೆ? ದಮ್ ದಮ್ ಅಂತೀವಿ. ಕಟ್ ಮಾಡಿದ್ರೆ ಬಡಮ್ಮನ್ನಲ್ಲ ಕಣಮದು. ಇಲ್ವೇ ಇಲ್ಲ, ಮೊನ್ನೆ ಅಷ್ಟೇ ನಾನು ಕಲರಲ್ಲಿ ಕಟ್ ಮಾಡಿದ್ರೆ ಡಮ್ ಅನ್ನಲ್ಲ. ಕಟ್ ಮಾಡಿದ್ರೆ ಆ ಬಿಳಿ ಭಾಗ ಇರುತ್ತಲ್ಲ ಅದು ತುರ್ದು ಹಾಕಿದ್ರು ಡಮ್ ಅಂತೀವಿ. ಚಿಕ್ಕ ಡಮ್ ಅನ್ನತ್ತೆ ಗೊತ್ತಾ?
ನಾನು ಮೊಟ್ಟೆ ಊಟ ಯಾವುದೇ ಕಾರಣಕ್ಕೂ ಮನೇಲಿ ಮಾಡಲ್ಲ. ನೀವು ಅಷ್ಟೇ ಮಕ್ಳಿದ್ದಾಗ ಮನೇಲಿ ಮಾಡಬೇಡಿ. ಮಕ್ಳು ಮುಂದೆ ನಿಲ್ಸ್ಕೊಂಡು ಹೆಂಗೆ ಆಗ್ತಾ ಹೋಗುತ್ತಾ ಸಿಡಿತವೆ ಹಂಗೆ. ಅಷ್ಟು ರೋಡಲ್ಲಿ ಅಷ್ಟೆಲ್ಲ ಮಾಡ್ತಾರೆ. ಮಾಡ್ತಾರಪ್ಪ ಗೊತ್ತಿಲ್ಲ. ಹೇಳಿ ನೋಡೋಣ, ಮೊಟ್ಟೆ ಬೋಂಡ ಡಮ್ ಅನ್ಬಾರ್ದು ಅಂದರೆ ಏನು ಮಾಡಬೇಕು ಅಂತ ಯಾರಾದ್ರು ಗೈಡ್ ಮಾಡಿ. The next day. ಎಲ್ರಿಗೂ ನಮಸ್ಕಾರ. ಇವಾಗ 5 ಗಂಟೆ ಆಗಿದೆ, ಬೆಳಗಿನ ಜಾವ. ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಬಂದಿದ್ದೀನಿ. ಈಗ ನನ್ನ ಮಗ ಮಲಗಿದ್ದಾನೆ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾನೆ. ಈಗ ಗ್ರೀನ್ ಟೀ ಕುಡಿದ್ಬಿಟ್ಟು ವಾಕ್ ಹೋಗ್ಬೇಕು. ನಾನು ಇನ್ನು ಈ ಬಟ್ಟೆಗಳೆಲ್ಲ ಮಡಿಸ್ಬೇಕು, ಬಟ್ಟೆ ವಾಶಿಗೆ ಹಾಕಬೇಕು, ಅದೊಂದು ಕೆಲಸ ಇದೆ. ಬೆಳಗ್ಗೆ ಈಗ ಒಂದು 6:30 ಎಲ್ಲ ಕೆಲಸ ಮುಗಿದಿದೆ. ಓಟ್ಸಿಗೆ ಬೆಳಗ್ಗೆ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ಯಾಟರ್ಡೆ ಸಂಡೇ ಆಗಿದ್ದಕ್ಕೆ ಬೆಳಗ್ಗೆ ಮಾಲ್ಟ್ ಮತ್ತು ಓಟ್ಸು 2 ಇಟ್ಕೊಂಡಿದ್ದೀನಿ. ಸ್ಯಾಟರ್ಡೆ ಒಂದು, ಸಂಡೇ ಒಂದು. ಸೊ ಹಾಗಾಗಿ ಇವತ್ತು ಫ್ರೀ ಆಗ್ತೀನಿ. ನಮ್ಮ ಮಕ್ಕಳು ಮಲಗಿದ್ದಾರೆ, ಒಂದು ಸ್ವಲ್ಪ ವಾಕ್ ಹೋಗ್ಬಿಡ್ಬೋದು. ಹಾಗೆ ವಾಕೆಲ್ಲ ಮುಗಿಸ್ಕೊಂಡು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ತೊಗೊಂಡ್ಬಿಟ್ಟು ಬರೋದು. 6:30 ನನ್ನ ಕೆಲಸ ಮುಗೀತು. ತುಂಬ ಟೈಮ್ ಉಳಿಯುತ್ತೆ ಮಾತ್ರ. ಬಟ್ ಈ ಟೈಮ್ ವೇಸ್ಟ್ ಮಾಡಬಾರ್ದು. ಫೋನ್ ಇಟ್ಕೊಂಡ್ರೆ ಟೈಮು ದಿನ ಎಲ್ಲ ವೇಸ್ಟ್ ಆಗ್ತಾನೆ. ಒಂದೊಂದ್ಸರಿ ಏನು ಮಾಡ್ತೀನಿ ಅಂದರೆ ಗ್ರೀನ್ ಟೀನ ರಾತ್ರಿನೂ ಮಾಡಿಟ್ಬಿಡ್ತೀನಿ, ಬೆಳಗ್ಗೆ ಕುಡಿದ್ಬಿಡ್ತೀನಿ. ಬಟ್ ಬಿಸಿ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಬೆಳಗ್ಗೆ ಮಾಡ್ಕೊತೀನಿ, ಬೆಳಗ್ಗೆ ಕುಡಿಬೇಕಲ್ಲ ಅಂತ ಹೇಳ್ಬಿಟ್ಟು. ಇಷ್ಟು ಬೇಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಅವಾಗ ಬಂದು ಇಲ್ಲಿ ನಿಂತ್ಕೊಂಡು ರೂಮಲ್ಲಿ ಒಂದ್ಸರಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಯಾವಾಗ ನನಗೆ ನೆಕ್ಸ್ಟ್ ಬರೋದ್ರೊಳಗೆ ಮರ್ತೋಗೋದು ಯಾವ ಫ್ಲೋರಲ್ಲಿದೆ, ಅದು ಯಾವ ಫ್ಲೋರಲ್ಲಿದೆ ಅಂತ. ಅದು ಕಂಪ್ಲೀಟ್ ಆಗಿದೆ. ಇನ್ನೊಂದು 1 ತಿಂಗಳು 2 ತಿಂಗಳು ಮುಗಿದೋಗ್ಬಿಡ್ತಿದೆ. ಇವಾಗ 6:30. ಇವತ್ತು ವಾಕ್ ಮಾಡೋಣ ಅಂತ ಅಪ್ರೂಪ್ದಾಗ ಬಂದಿದ್ದೀನಿ. ನನ್ನ ಮಗಳಿಗೆ ರಜೆ ಇತ್ತು, ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ. ಸೊ ಬೆಳಗ್ಗೆ ಈಗ ಮಾಲ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ಬೇರೆಗೆ ತಿಂಡಿ ಮಾಡ್ತೀವಿ ಅಂದರೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಮಾಲ್ಟ್ ಮಾಡಿದ್ರೆ ಸ್ವಲ್ಪ ನಿಧಾನಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಎಕ್ಸ್ಟ್ರಾ ವಾಕ್ ಮಾಡ್ಬೋದು, ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ಈ ಥರ ಇದೆ, ವೆದರ್ ಸಕರಾಗಿದೆ. ಬೆಳಗ್ಗೆ ಹಕ್ಕಿ ಚಿಲಿಪಿಲಿ ಸೌಂಡ್ ಕೇಳೋಕ್ಕೇ ಚೆಂದ. ಮುಂಚೆಲ್ಲ ಹಕ್ಕಿ ನೋಡಿ ನಾವು ಚಿಕ್ಕದ್ರಲ್ಲಿದ್ದಾಗ ಎಷ್ಟು ಇರ್ತಿತ್ತು. ಇವಾಗ ತೀರಾ ಕಡಿಮೆ ಆಗಿದೆ, ಬಟ್ ಇವಾಗ ಜಾಸ್ತಿ ಕಾಣಿಸ್ತಾ ಇದೆ. ಪಕ್ಷಿ ಚಿಲಿಪಿಲಿ ಸೌಂಡು, ಈ ಹೂವಿನ ಸ್ಮೆಲ್ ಯಾವ ಹೂವು ಅಂತ ಗೊತ್ತಾಗ್ತಿಲ್ಲ, ಒಂದು ಒಳ್ಳೆ ಘಮ ಬರ್ತಾ ಇದೆ. ಚಿಲಕ್ಕಿ ಸ್ಕೂಲಲ್ಲಿ ಒಂದೇ ಥರ ಇದೆ, ಯಾವುದು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಸುತ್ತ ನೋಡ್ತಾ ಇದ್ದೀನಿ ಯಾವುದು ಇರಬಹುದು ಅಂತ. ಇಲ್ಲೊಂದು ಸ್ಕ್ವಿರಿಲ್ ಇತ್ತು. ಅದು ಸ್ಕ್ವಿರಿಲ್ ಇದ್ದು. ನಮ್ಮ ಮನೇಲೂ ಮುಂಚೆ ದೊಡ್ಡ ದೊಡ್ಡ ಮರಗಳೇ ಇದ್ದು, ಬೇಲಿಲಿ 2 ಮರ ಇದ್ದು. ಒಂದು ಕಡೆ ಬೇಲಿ ಫುಲ್ ಕವರ್ ಆಗುತ್ತೆ. ಬನ್ನಿ ಮಾರ್ಕೆಟ್ಗೆ ಹೋಗೋಣ. ವಾಕೆಲ್ಲ ಮುಗೀತು. ಇವಾಗ ತರಕಾರಿ ತೊಗೊಂಡ್ಬರೋಕ್ಕೆ ಹೋಗ್ತಾ ಇದ್ದೀನಿ. ವೆಹಿಕಲಲ್ಲಾದರೆ ಅಲ್ಲಿ ಹೋಗಿ ಹಂಗೆ ಬರಬೇಕು, ಇಲ್ಲಾದರೆ ಈಗ ಮಧ್ಯದಲ್ಲೇ ದಾಟಬೇಕು. ಇಲ್ಲಿ ಏನೋ ಟಿಫನ್ ಇರಾಗಿದೆ. ಓಟ್ಸಿಗೆ ರೆಡಿ ಮಾಡಿಟ್ಟು ಬಂದಿದ್ದೆ, ಏನು ಸಿಗುತ್ತೆ ನೋಡೋಣ. ಇದು ಇಡ್ಲಿನ? ಇಡ್ಲಿ ಅಲ್ಲ ಆಗ್ತದೆ. ಓ, ವಡೆ ಇದೆಯಾ? ಮಸಾಲೆ ವಡೆ ಆಗಿದೆ 2. ಇದೆ ಬಂಡ್ಕೊಟ್ಟು ಕಡ್ಲಿ ನಮ್ಮದು ತುಮಕೂರು. ಹಾಸನ ಗೊತ್ತಾ ನಿಮಗೆ? ಗೊತ್ತು. ಹಾಸನಾಂಬ. ಇದು ಪಲಾವಲ್ಲಿ ವೆರೈಟಿ ಪಲಾವ್ ಇರುತ್ತಾ? ದಿನ ಒಂದೊಂದು. ಹಾಗೆ ಸ್ವಲ್ಪ ಕಷ್ಟ ಸುಖ ಮಾತಾಡಿಕೊಂಡು ಪ್ಯಾಕ್ ಮಾಡೋವರೆಗೂ ನಿಂತಿದ್ದೆ. ಆಮೇಲೆ ಒಡೆಗೆ ಇಳಿದೆ. ಒಡೆ ಬರೋವರೆಗೂ ಮಾತಾಡ್ತಾ ವೀಡಿಯೋ ಮಾಡ್ತಾ ನಿಂತ್ಕೊಂಡೆ. ಬಿಸಿ ಇಡ್ಲಿ ರೆಡಿ. ಬಟ್ ನಾನು ಪಲಾವೇ ತಗೊಂಡು ಹೋಗೋದು. ಇವ್ರನ್ನ ನೋಡಿದ್ರೆ ಒಳ್ಳೆ ಹಾವಿಡಿಯರಂಗೆ ಕಾಣಿಸ್ತಾ ಇದ್ದಾರೆ. ಇವ್ರ ವೇಷಭೂಷಣ, ಕೈಯಲ್ಲೊಂದು ಕೋಲು, ಅದೆಲ್ಲ ನೋಡ್ತಾ ಇದ್ರೆ ಕೇಳೋಣ ಅನ್ಕೊಂಡೆ. ಎಲ್ಲರೂ ಅದರೆಲ್ಲ ಬಡ್ದು ಕಳಿಸಿದ್ರೆ ಕಷ್ಟ ಅನ್ಕೊಂಡು ಸುಮ್ಮನಾದೆ. ಹಾಗೆ ನೋಡಿ ಎಷ್ಟು ಫ್ರೆಶ್ ತರಕಾರಿ ಈಗಷ್ಟೇ ಆಟೋಯಿಂದ ಇಳಿಸ್ತಾ ಇದ್ದಾರೆ, ಇಳಿಸಿ ಜೋಡಿಸ್ತಾ ಇದ್ದಾರೆ. ತಗೊಂಡ್ರೆ ಡೈಲಿ ಬರ್ತೀನಲ್ಲ, ಅವಾಗ ತಗೊಳ್ಳೋಣ ಅನ್ಸುತ್ತೆ. ಬಟ್ ಇಲ್ಲಿ ನಿಂತ್ಕೊಂಡಾಗ ಅದು ತಗೊಳ್ಳೋಣ ಎಲ್ಲ ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಸಾಂಬಾರ್ ಸೊಪ್ಪೆಲ್ಲ ಹೇಗೆ ಕಟ್ಟು ಸಾಂಬಾರ್ ಸೊಪ್ಪು? ಓ, ಕೊತ್ತಂಬರಿ ಸೊಪ್ಪು 40. ಮೆಂತ್ಯ ಸೊಪ್ಪೆಲ್ಲ? ಮೆಂತ್ಯ ಸೊಪ್ಪು 30. ಒಂದು ಕಟ್ಟಿಗ? ಅಸಲು ವೆಜಿಟೇಬಲ್ಸು ತಿಂಡಿ ಎಲ್ಲ ತಗೋಬಿಟ್ಟು ಬಂದಿದ್ದೀನಿ. ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಓಟ್ಸ್ ತರಿಸಿ ಇವತ್ತು ತಿಂಡಿಗೆ ರೆಡಿ ಮಾಡಿದ್ದೆ. ಅಲ್ಲಿ ಹೋಗಿ ನಾನು ದೋಸೆ ಇಡ್ಲಿ ಆಗಿದ್ರೆ ಯಾವುದೇ ಕಾರಣಕ್ಕೂ ತಗೊಂಡ್ಬರ್ತಾ ಇರಲಿಲ್ಲ. ಪಲಾವ್ ಅಂದಿದ ತಕ್ಷಣ ಬಿದ್ದೋಗ್ಬಿಟ್ಟೆ. ಅದ್ರಲ್ಲಿ ಬಿಸಿ ಟೊಮೊಟೊ ಪಲಾವ್ ಇತ್ತು. ಹಾಗಾಗಿ 2 ಪ್ಲೇಟ್ ಟೊಮೊಟೊ ಪಲಾವ್ ತಗೊಂಡು 4 ವಡೆ ತಗೊಂಡು ಬಂದಿದ್ದೀನಿ. ಇದಕ್ಕೆ ಯಾಕೆ ವಾಕ್ ಹೋಗ್ಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಅಂದರೆ ಮನೇಲೆ ಸ್ಯಾಟರ್ಡೆ ಸಂಡೇ ಅಲ್ವಾ, ಸ್ವಲ್ಪ ಮಾಲ್ಟು, ಬೆಳಗಿನ ಟೈಮ್ ಮಾಲ್ಟು ಓಟ್ಸು ಇದು ಮಾಡ್ಕೊಂಡು ತಿನ್ನೋಣ, ಹೆಲ್ದಿಯಾಗಿ ಲೈಟ್ ಫುಡ್ ಅಂತ ಅಂದ್ಕೊಂಡು ಹೋಗಿ ಇವಾಗ ತಿಂಡಿ ತಗೊಂಡ್ಬಿಟ್ಟು ಬರ್ತಾ ಇದ್ದೇನೆ.
6:15 ಹೋಗಿದ್ದು, 8 ಗಂಟೆ ಆಗಿದೆ. ಸ್ವಲ್ಪ ಅಲ್ಲೇ ವಾಕ್ ಮಾಡಿಕೊಂಡು ಒಂಚೂರು ಎಡಿಟ್ ಮಾಡಿಕೊಂಡು, ಮನೇಲಿ ಮಗ ಇದ್ದರೆ ತಲೆನೇ ಓಡಲ್ಲ, ಪಾಪು ಕಿರಿಸ್ತಾ ಇರ್ತೀನಿ ಮ್ಯಾಮ್ ಅಂತ. ಅರ್ಧ ಎಡಿಟ್ ಮಾಡಿರ್ತೀನಿ, ಅರ್ಧ ಮತ್ತೊಂದು ಏನೋ ಮಾಡ್ತಾಯಿರ್ತೀನಿ, ಕೆಲಸ ಮಾಡ್ತಾಯಿರ್ತೀನಿ. ಅಲ್ಲೇ ಎಲ್ಲ ಕೆಲಸ ನಿಂತೋಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಅರ್ಧ ಎಡಿಟ್ ಮಾಡ್ಕೊಂಡು ಬಂದೆ. ಒಂದು ಎಡಿಟ್ ಮಾಡೋಕ್ಕೆ ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸಾಕು. ಬಟ್ ಪಾಪು ಇರೋದ್ರಿಂದ 2-3 ದಿನ ತಗೊಳುತ್ತೆ. ಹಾಗಾಗಿ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ನಿಧಾನವಾಗಿ ಬರ್ತಾ ಇದೆ. ನೋಡಿ, ಡೋರಿಗೆ ಹೊಸ್ದಾಗಿ ಒಂದು ಆ್ಯಡ್ ಮಾಡಿದ್ದೀನಿ. ಪಕ್ಕದ ಮನೆಯವ್ರನ್ನ ನೋಡಿ ಕಾಪಿ ಮಾಡಿದ್ದೀನಿ. ಅವರು ಕ್ರಿಶ್ಚಿಯನ್, ಸೊ ಹಾಗಾಗಿ ಅದು ಹಾಕ್ಕೊಂಡಿದ್ದಾರೆ. ನಾನು ಅದನ್ನೇ ಹಾಕ್ಕೊಂಡ್ರೆ ಕ್ರಿಶ್ಚಿಯನ್ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು, ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಫ್ಲವರ್ದು ಹಾಕ್ಕೊಂಡಿದ್ದೀನಿ. ಬಟ್ ಅದು ಚೆನ್ನಾಗಿದೆ ಅವ್ರ ಮನೆ ಡೋರಿಗೆ. ಮಲಗಿದ್ದಾರೆ ಅಂತ. ಹೋ ರಿವರ್ಡ್ಸ್ ಎಲ್ಲ ರೆಡಿ ಮಾಡಿ ಈಗ ಹೋಗಿ ಪಲಾವ್ ತಗೊಬಿಟ್ಟು ಬಂದೆ. ನಾನು ಏನು ಮಾಡಲಿ, ಬಿಸಿ ಬಿಸಿ ಪಲಾವ್ ಇತ್ತು. ವಾಕ್ ಹೋಗಿದ್ನಾ, ನಿಮ್ಗೆ ಗಮ ಹೊರಗಡೆ. ಅಲ್ಲಿ ದಿನ ಇರುತ್ತೆ ಅಂತ 8 ತಿಂಗಳಿಂದ ಹಾಕಿದ್ದಾರೆ. ನಾನು ಮಲಗಿದ 9 ಗಂಟೆವರೆಗೂ ಮಲಗ್ತದೆ ಇದು. ಮಲಗಿದ್ದ ನೀನು ಸೌಂಡ್ ಕೇಳಿದ್ದ. ಆಗಷ್ಟೇ ಒಡೆ ಬಿಡ್ತಿದ್ರು. ಒಡೆಗೆ 10 ನಿಮಿಷ ನಿಂತ್ಕೊಂಡು ಒಡೆ ಮಾಡಿಸ್ಕೊಂಡು ಬಂದಿದ್ದೀನಿ. ಹೌದಾ? ಸಖತ್ ಮಾಡೋರೆ. ಹೌದಾ? 10 ರೂಪಾಯಿ ಒಂದೊಡೆ. ಅಷ್ಟೇ ಎಲ್ಲ ಕಡೆ 5 ರೂಪಾಯಿ ಒಂದು ನಮ್ಮ ಮಗಲಿ. ಚಟ್ನಿ ಇದೆ, ಚಟ್ನಿ ಬೇಕಾದ್ರೆ ಹಾಕೋಬೋದು. ಬಟ್ ನಮ್ಮ ಮಕ್ಕಳು ಯಾವಾಗಲಾದರೂ ಎದೆಲ್ಲಿ ಏನಾದರೂ ಮಾಡ್ಕೊಳ್ಳಿ, ಫಸ್ಟು ಪಲಾವ್ನ ನಾನು ಹೊಟ್ಟೆ ತುಂಬಿಸ್ಕೊಂಡೆ. ನನಗೆ ಪಲಾವು ಇದೆಲ್ಲ ನನಗೆ ಕೈಯಲ್ಲೇ ತಿನ್ನಬೇಕು ಮಾತ್ರ, ಅವಾಗಲೇ ಚಂದ. ಒಳ್ಳೆ ಘಮ ಘಮ ಅಂತಿದೆ. ನೀನು ಮಾಡೋ ಪಲಾವ್ ಹೆಂಗಿರುತ್ತೆ? ಸ್ವಲ್ಪ ಸೆಪ್ಪೆ ಆಗಿದೆ ಅಲ್ವಾ? ಬಟ್ ಚೆನ್ನಾಗಿದೆ. ಎಮರ್ಜೆನ್ಸಿಗೆ ಅಂದರೆ ಇಲ್ಲೇ ಎಲ್ಲರೂ ಹೋಗಿ ತಗೊಂಬೋದು. ಯಾವಾಗಲಾದ್ರಲ್ಲ ಎಮರ್ಜೆನ್ಸಿಗೆ ಅಂದರೆ ಬೆಳಗ್ಗೆ ಹೋಗ್ತಾ ಫ್ರೆಶ್ ಆಗಿ ಅವಾಗಲೇ ಮಾಡ್ತಾರೆ, ಬಿಸಿ ಬಿಸಿ. ಬಾ ಯಜ್ವಾ, ನೀನು ಯಜ್ವಾ ಏನ್ ಮಾಡ್ತಾ ಇದೀಯಾ? ಅವ್ವ ಯಜ್ವಾ, ದಿನ ಎದ್ದು ಬರೋದು. ಇವತ್ತು ಮುದ್ದು ಮಾಡಿ ಮತ್ತೆ ಮಲಗಿಸ್ ಬಂದಲ್ಲ, ಅದಕ್ಕೆ ಅಯ್ಯೋ ತಕ್ಕದ ಇಲ್ಲೇ ಪಲಾವ್ ಅಂದ್ರೆ ಹಿಂಗೆ ನಾನು ಸ್ವಲ್ಪ ಮೈ ಮರ್ತ್ಕೊಂಡ್ಬಿಡ್ತೀನಿ. ನಾನು ಮುಂಚೆನೆ ವಾಕ್ ಮಾಡುವಾಗ ಅಲ್ಲಿ ಹೋಗ್ತಿದ್ನೆಲ್ಲ ಎಲ್ಲ ಪ್ಯಾಕ್ ಮಾಡ್ಕೊತಿದ್ರು. ಅವಾಗ ಪಾಪ ಕೇಳಿದ್ರೆ, ಪಾಪ ಅವ್ರಿಗೆ ಆಸೆ ಆಗುತ್ತಲ್ವ, ಬಿಸ್ನೆಸ್ ಫಸ್ಟ್ ಮಾಡ್ತಾ ಇದ್ದಾರೆ, ಇವತ್ತು ಫಸ್ಟ್ನೇ ಬೋಳಿಗೆ ಏನೇನೋ ಅನ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ. ಆ ಥರ ಏನಿಲ್ಲ, ದಿನ 1000 ಜನ ಬರ್ತಾರೆ ಬೆಂಗಳೂರಲ್ಲಿ. ಬರ್ತಾರೆ. ಈಗ ನಾವು ಈಗ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇಲ್ವಾ, ಈಗ ನಮಗೂ ಹಿಂಗೆ ಗೊತ್ತಾ, ಎಷ್ಟು ಜನ ನಮಗೆ ಕೇಳ್ತಾರೆ ಗೊತ್ತಾ. ಅವ್ರು ಹೇಳ್ದಂಗೆಲ್ಲ ಪ್ರೈಸು, ಸ್ಯಾರಿ ಓಪನ್ ಮಾಡಿ ನಾವು ಎಲ್ಲೋ ಇರ್ತೀವಿ, ಅಥವಾ ಇಲ್ಲಿ ನಮ್ಮನೆಯವ್ರ ಕೈಲಿ ಒಂದ್ಸರಿ ಓಪನ್ ಮಾಡಿ ಎಲ್ಲ ತೆಗಿಸಿ ಫೋಟೋ ಕಳಿಸಿ ಅಂತ ಹೇಳಿ ಎಲ್ಲ ಮಾಡಿರ್ತೀನಿ. ಕೊನೆಗೆ ನೋಡ್ತೀನಿ, ಹಸ್ಬೆಂಡ್ನ ಕೇಳ್ತೀನಿ, ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ ಅಂತ. ನಾವೆಲ್ಲ ಮುಂಚೆನೆ ಕೇಳ್ಕೊಂಡು ಆಮೇಲೆ ಮಾಡಿದ್ರೆ ಬೆಟರ್, ನಮಗೂ ಟೈಮ್ ಸೇವ್ ಆಗುತ್ತೆ. ಅಲ್ಲ, ತಪ್ಪು ಅಂತ ಅಲ್ಲ, ಬಟ್ ಹಂಗೆ ಅರ್ಥ ಮಾಡ್ಕೊಂಡು ನಾನು ಇನ್ನೊಬ್ರನ್ನ ಹತ್ರನೂ ಅಷ್ಟೇನೆ ಇರಕ್ ಟ್ರೈ ಮಾಡಿ. ಹರ್ಟ್ ಆಗ್ಬಾರ್ದು, ಆಸೆ ಆಗ್ಬಾರ್ದು. ಹರ್ಟ್ ಅನ್ನೋಕ್ಕಿಂತ ಏನೋ ಒಂದು ಆಸೆ, ಪರವಾಗಿಲ್ಲ ಇವತ್ತು ಬಿಸ್ನೆಸ್ ಫಸ್ಟ್ ಬಿಸ್ನೆಸ್. ನಮಗೆ ಲಾಸ್ ಆಗುತ್ತೆ, ನಿನಗೆ ಗೊತ್ತಾಗ್ತಾ ಇಲ್ಲ ನಿನಗೆ. ಆ ಥರ ಮೈಂಡ್ ಸೆಟ್. ಮೊನ್ನೆ ಏನಾಯ್ತು, ನಾನೇ ಅವಳನ್ನ ಬಿಟ್ಕೊಡ್ತೀನಿ ಅಂದೆ ಊರಿಗೆ ಹಾಸನ್ಗೆ. ಇವಳು ಆ ಬಾಡಿಗೆಗೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಅವ್ರಿಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಮಗೆ 6000 ಎಷ್ಟಮ್ಮ? ಇಲ್ಲ, ಆಕ್ಚುಲಿ ಅದೇನಂದ್ರೆ ನಾನು ಬೆಳಗ್ಗೆಯಿಂದ ಅವ್ರಿಗೆ ಹೇಳ್ಕೊಂತಿದ್ದೆ. ಪಾಪ ಒಬ್ರಿಗೆ ಹೇಳಿದ್ದೆ, ಅವ್ರು ಆಗಲ್ಲ ಅಂದ್ರು. ಮತ್ತೆ ಇನ್ನೊಬ್ರಿಗೆ ಹೇಳಿದೆ. ಆ ಕೆಲಸನೇ ತುಂಬಾ ಹಿಡಿತೆ, 2-3 ಗಂಟೆ ಹಿಡಿತೆ ನಾನು ಊರಿಗೆ ಹೋಗುವಾಗ ಕ್ಯಾಬ್ ಮಾಡಕ್ಕೆ. ಪಾಪ ಅವ್ರಿಗೆ ಆಸೆ ಮಾಡಿ ಅವ್ರಿಗೆ ರೆಡಿ ಓಕೆ ಅಂತ ಹೇಳಿ 1:15 ಬರಕ್ ಹೇಳಿದೀನಿ. ಅವ್ರು ಬರ್ತಾ ಇದಾರೆ, ಇನ್ನ ಅವ್ರಿಗೆ ಆಗಲ್ಲ ಅಂತ ಪಾಪ ಅವ್ರು ಇನ್ನೊಬ್ರಿಗೆ ಹೇಳಿದ್ರು. ಅವ್ರು ಒಂದು ಈಗ ನಾವು ಒಂದು ಆರ್ಡರ್ ಕೊಟ್ಟಿದ್ವಿ ಅಂದ್ರೆ ಅವ್ರಿಗೆ ಪಾಪ ಒಂದು ಇಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ, ಆಸೆ ಪಟ್ಟಿರ್ತಾರೆ. ಮತ್ತೆ ಲಾಸ್ಟಿಗೆ ಬೇಡ ಅಂದ್ರೆ ಎಷ್ಟು ಡಿಸಪಾಯಿಂಟ್ ಆಗುತ್ತಲ್ವಾ ಅಂತ ಹೇಳ್ಕೊಂಡು ನಾನು ಹೋಗಿದ್ದು. ಆಕ್ಚುಲಿ ಅದು ಕಡಿಮೆನೆ ಗೊತ್ತಾ, 3,500. ಹೌದಾ? 3,500 ಆದ್ರೆ ಓಕೆ, ಏನ್ ತೊಂದ್ರೆ ಏನಿಲ್ಲ ಪ್ರೈಸ್ಗೆ. ಏನಂದ್ರೆ ನಾವು ಮಕ್ಳು ಮರಿ ಇರೋದ್ರಿಂದ ಸುಮ್ನೆ ಕೈ ಬಿಸ್ಕೊ ಹೋಗಕ್ಕಾಗಲ್ಲ. ಮತ್ ಬಸ್ಸಲ್ಲಿ ಹೋಗಕ್ ಕಷ್ಟ ಆಗುತ್ತೆ. ನಂದು ಅದ್ರಲ್ಲಿ 15 ದಿನ ಇದ್ ಬರ್ತೀವಿ ಅಂದ್ರೆ ಲಗೇಜ್ ಎಷ್ಟು ಇರುತ್ತೆ, ಮಕ್ಳದು ನಂದು ಎಲ್ಲ. ನಾವು ಮುಂಚೆಲ್ಲ ಒಂದ್ ಅಂಗಡಿಗೆ ಹೋಗುವ, ಇಷ್ಟೆಲ್ಲ ಓಪನ್ ಮಾಡ್ಸೋ, ಆಮೇಲೆ ಇದು ಚೆನ್ನಾಗಿಲ್ಲ, ಈ ಕಲರ್ ಚೆನ್ನಾಗಿಲ್ಲ, ಹಂಗ ಅನ್ಕೊಬಿಟ್ಟು ಬರುವು. ಅದೀಗ ಒಂದೊಂದು ಸೀರೆ ನಾನು ವ್ಯಾಪಾರ ಮಾಡುವಾಗಲೂ ಅವೆಲ್ಲ ಎಷ್ಟು ತಲೆ ಬರುತ್ತೆ. ನಾವು ಹಿಂಗೆ ಕೂತ್ಕೊಳ್ತಿದ್ದು 1 ಗಂಟೆ ಕಾಲ ಕಳೆದು ಬರ್ತಿದ್ದು, ಎಷ್ಟು ಸೀರೆ ತೆಗೆಸ್ತಿದ್ದು. ಕೊನೆಗೆ ಒಂದು ಸೀರೆ ತಗೊಬಿಟ್ಟು ಬರುವು. ಅಟ್ಲೀಸ್ಟ್ ಒಂದೊಂದು ಸೀರೆ ಅದು ತಗೊಬರ್ತಾ ಇರ್ಲಿಲ್ಲ. ಅವ್ರೆಷ್ಟು ಅವ್ರಿಗೆ ಹೆಂಗ್ ಆಗ್ತಾ ಇತ್ತಂತ ಈಗ ಅನ್ಸುತ್ತೆ ನನಗೆ. ಕರ್ಮ ರಿಟರ್ನ್ಸ್ ಅಲ್ಲ ಅದು, ಅದನ್ನ ಕರ್ಮ ರಿಟರ್ನ್ಸ್ ಅನ್ನಲ್ಲ ಅದು. ದಟ್ ಈಸ್ ಅ ಬಿಸ್ನೆಸ್ ಪ್ರೋಸೆಸ್. ಹಂಗೆ ನಿನ್ಗೆ ಪ್ರೋಸೆಸ್ ಗೊತ್ತಿರ್ಲಿಲ್ಲ ಅಷ್ಟೇ, ಅದನ್ನ ಕರ್ಮ ಅನ್ನಲ್ಲ ಯಾರು. ಎಲ್ಲದಕ್ಕೂ ಕಷ್ಟ ಇದೆ ಈ ಭೂಮಿ ಮೇಲೆ, ಯಾವ್ದಕ್ಕೂ ಕಷ್ಟ ಇಲ್ಲ ಅನ್ನೋದು ಏನೂ ಇಲ್ಲ. ಯಾರು ಯಾವ ಕೆಲಸ ತಗೊಂಡ್ರು ಕಷ್ಟ ಇರುತ್ತೆ. ಅದನ್ನ ಕೆಲವೊಬ್ರು ಆ ಕೆಲಸ ಮಾಡ್ದೇ ಅರ್ಥ ಮಾಡ್ಕೊಂತಾರೆ, ಕೆಲವೊಬ್ರಿಗೆ ಅದನ್ನ ಅನುಭವ ಆದ್ಮೇಲೆ ಅರ್ಥ ಆಗುತ್ತೆ. ಈಗ ನೀನ್ ಹೆಂಗ್ ಅನುಭವ ಆದ್ಮೇಲೆ ಅರ್ಥ ಮಾಡ್ಕೊತಿದ್ಯಾ,
ಹಂಗೆ ಆಯ್ತಾ. ಒಂದೊಂದ್ಸರಿ ನನಗೆ ಯಾವಾಗ ಸಮಾಧಾನ ಆಗುತ್ತೆ ಅಂದ್ರೆ ಒಬ್ರಿಗೆ ನಾನು ಐಟಮ್ಸ್ ಸೆಂಡ್ ಮಾಡಿರ್ತೀನಿ. ನಾನು ಆ ಥರ ಅವ್ರ ಹತ್ರ ಯಾವಾಗಲೂ ರಿವ್ಯೂ ಕೇಳಲ್ಲ, ಹೇಗಿದೆ ಏನು ಇತ್ತು ಅಂತ. ಕೆಲವ್ರ ಹತ್ರ ಕೇಳ್ತೀನಿ, ಯಾಕಂದ್ರೆ ಪಾಪ ನಮಗೆ ಅವ್ರು ನಮ್ಮ ಫಾಲೋವರ್ಸೇ ತುಂಬ ಜನ ಆಗಿರ್ತಾರೆ. ನಾವು ನಮಗೆ ಅದಿಷ್ಟ, ಅವ್ರಿಗೆ ಅದಿಷ್ಟ ಆಗಿಲ್ಲ, ಅಸಮಾಧಾನ ಆಗಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಾನು ಏನು ಕೇಳಕ್ ಹೋಗಲ್ಲ, ಸುಮ್ಮನೆ ಆಗ್ತೀನಿ. ಬಟ್ ಎಷ್ಟು ಜನ ಕ್ವಾಲಿಟಿ ಚೆನ್ನಾಗಿದೆ ಮ್ಯಾಮ್, ಆ ಪ್ರೈಸಿಗೆ ತುಂಬ ಚೆನ್ನಾಗಿದೆ, ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಯಿತು. ಆಮೇಲೆ ಗುಡ್ ಕ್ವಾಲಿಟಿ ಮತ್ತು ರಿಟರ್ನ್ ಗಿಫ್ಟ್ಸಿಗಂತೂ ಒಳ್ಳೊಳ್ಳೆ ನಮಗೆ ಇದು ಕೊಡ್ತಾರೆ ಅಂತನೋ ರಿವ್ಯೂ ಕೊಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ಇನ್ನೊಬ್ರು ನಂಬಿ ಅದು ವ್ಯವಹಾರ ಮಾಡ್ತಾ ಇರೋದು. ಒಂದೊಂದ್ಸರಿ ಆ ಐಟಮ್ಸ್ನ ನಾನು ಕೂಡ ನೋಡಿರಲ್ಲ, ಹಾಗೆ ಅವ್ರಿಗೆ ಹೇಳಿ ಅವರಿಂದ ಅವ್ರಿಗೆ ಹಂಗೆ ಸೆಂಡ್ ಮಾಡ್ತಾರೆ. ಬಟ್ ಅವ್ರ ಮೇಲೆ ನನಗೆ ಇನ್ನೂ ಸ್ವಲ್ಪ ಗೌರವ ಹೆಚ್ಚಾಯ್ತು. ಯಾಕಂದರೆ ನನಗೆ ಗೊತ್ತಿಲ್ದಂಗೆ ಅವ್ರನ್ನ ನಂಬಿ ಮಾಡಿರೋದಕ್ಕೆ, ಅವ್ರು ಒಳ್ಳೊಳ್ಳೆ ಐಟಮ್ಸ್ ಕಳ್ಸೋದಕ್ಕೆ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಮತ್ತು ತುಂಬ ಜನ ಫಾಲೋವರ್ಸು ಅಷ್ಟೇ, ಎಷ್ಟೋ ಜನ ಫಾಲೋವರ್ಸು ನಮ್ಮ ಹತ್ರ ಐಟಮ್ಸ್ನ ತಗೊತಾ ಇರ್ತೀರ. ಅವ್ರು ಏನಿಲ್ಲ, 2 ಮೆಸೇಜು, ಹಿರೇಗೌಡರು ಅಥವಾ ಪೂಜಾಕ್ಕೆ ರಾಜಕ್ಕ ಅಂತ ನೋಡ್ಕೊಂಡ್ಬಿಟ್ಟು ಕೆಲವ್ರು ತಗೊತಿದ್ದೀರಾ. ಅವ್ರು ಜಾಸ್ತಿ ಏನಿಲ್ಲ, ಮೇಡಮ್ ಅಕ್ಕ ನನಗೆ ಈ ಐಟಮ್ಸ್ ಬೇಕು, ಪ್ರೈಸ್ ಎಷ್ಟು, ಇಷ್ಟೇ ಮುಗಿತು. ಯಾಕಂದ್ರೆ ಅವ್ರು ತಗೋಬೇಕು ಅಂತ ಫಿಕ್ಸ್ ಆಗಿರ್ತಾರೆ ಇವ್ರ ಹತ್ರ. ಸೊ ಹಾಗಾಗಿ ತಗೊಬಿಡ್ತಾರೆ. ಬೇರೆಯವರೆಲ್ಲ ತುಂಬಾ ಕೇಳ್ತಾರೆ, ಅದು ತಪ್ಪು ಅಂತೆಲ್ಲ ಹೇಳ್ತಿಲ್ಲ, ಬಟ್ ಡಿಫ್ರೆನ್ಸ್ ಹೇಳ್ತಾ ಇರೋದು. ಬಿಸ್ನೆಸ್ ಇರಬೇಕು, ಅದು ಓಕೆ, ಬಟ್ ಅದಕ್ಕಿಂತ ಮನುಷ್ಯತ್ವ, ಒಂದು ನಂಬಿಕೆ ಇಟ್ಟಿರ್ತಾರೆ, ಪ್ರೀತಿ ಇಟ್ಟಿರ್ತಾರೆ, ಅದು ಉಳಿಸ್ಕೋಬೇಕು ಅನ್ನೋದು ನನಗೆ. ಲಿವರ್ ಫ್ರೈ ಮಾಡ್ಕೊಂಡಿದ್ದೆ ಇವತ್ತು. ಇದು ಮಕ್ಕಳು ತಿನ್ನಲ್ಲ, ಅದು ನಾನು ನಮ್ಮ ಮನೆಯಲ್ಲಿದ್ದೇನೆ. ಅದಕ್ಕೆ ಅಕ್ಕಿ ರೊಟ್ಟಿ. ಈಗ ಮೂವಿ ನೋಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀನಿ. ನಿನ್ನೆ ಭೀಮನ ಅರ್ಧ ನೋಡಿ ಅರ್ಧ ಬಿಟ್ಟಿದ್ದೆ, ದುನಿಯಾ ವಿಜಯ್ ಅವ್ರದ್ದು. ಈಗ ಅದು ಹುಡುಕ್ತಾ ಇದ್ಯಾವುದೋ ಸಿಕ್ತು, ಅಲ್ಲು ಅರ್ಜುನ್ದು ನೋಡ್ತಾ ಇದ್ದೀನಿ. ಯಾವುದೋ ಒಬ್ಬರ ಕಾಲದ್ದು ನೋಡ್ತಾ ಇದ್ದೀನಿ. ಚೆನ್ನಾಗಿ ಸತ್ಯಮೂರ್ತಿ ಅನ್ಸುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.